ನಮ್ಮ ಮುಕ್ತ ಗೋಶಾಲೆಯ ಈ ಒಂದು ಸುಂದರ ನೋಟವನ್ನು ನೀವಿಲ್ಲಿ ನೋಡ್ಬೋದು. ಶುಭೋದಯ ಎಲ್ಲರಿಗೂ. ಹೀಗೆ ಮಧ್ಯದಲ್ಲಿ ನಾವು ವಾಕ್ ಮಾಡ್ತಾಯಿದ್ರೆ ಆಚೆ ಈಚೆ ಮುಕ್ತವಾಗಿ ಸಂಚರಿಸ್ತಾ ಇರುವಂಥ ಗೋಗಳನ್ನು ನೋಡ್ಬೋದು. ಇದು ಮೊದಲನೇ ಮುಕ್ತ ಗೋಶಾಲೆ, ಇಲ್ಲಿ 2ನೇಯದು, ಹಾಗೆ ಇದು 3ನೇಯದು ಮತ್ತು ಇಲ್ಲಿ 4ನೇಯದು. ಈ ರೀತಿಯಾಗಿ ನಮ್ಮ ಮುಕ್ತ ಗೋಶಾಲೆಯಲ್ಲಿ ಹಸು ಕರುಗಳು ಸ್ವಚ್ಛಂದವಾಗಿ ಓಡಾಡಿಕೊಂಡು ವಿಹರಿಸ್ತಾ ಇರೋದನ್ನು ನೀವು ನೋಡ್ಬೋದು. ಕೆಲವರು ಆಟ ಆಡ್ತಾಯಿದ್ರೆ, ಕೆಲವರು ಫೈಟಿಂಗ್ ಮಾಡ್ತಾಯಿದ್ರೆ, ಕೆಲವರು ಊಟ ಮಾಡೋದು, ಕೆಲವರು ನೀರು ಕುಡಿಯೋದು, ಹೀಗೆ ಅವುಗಳ ಮನ ಬಂದಂತೆ ಅವುಗಳ ಅಗತ್ಯಕ್ಕೆ ತಕ್ಕಂತೆ ಎಲ್ಲವನ್ನು ಪೂರೈಸುವಂತಹ ಒಂದು ವ್ಯವಸ್ಥೆನ ಇಲ್ಲಿ ನಾವು ಮಾಡಿದ್ದೀವಿ. ನೋಡ್ಬೋದು ನಮ್ಮ ಮುಕ್ತ ಗೋಶಾಲೆಯಲ್ಲಿ ಹಸು ಕರುಗಳು ಹೇಗೆ ಆರಾಮಾಗಿ ಓಡಾಡ್ಕೊಂಡಿದೆ ಅಂತ. ನೋಡಿ ಬೆಳಿಗ್ಗೆ ಇವುಗಳ ಫೈಟಿಂಗ್. ಹಬ್ಬ ಎಲ್ಲ ಸೇರಿ ಅವನ್ನ ಎತ್ತೇ ಬಿಟ್ಟಿದ್ರು. ನೋಡಿದ್ರೆ ಅದನ್ನ ಹೆಂಗೆ ಎತ್ತಿತ್ತು ಅಂತ. ಕೋಡಲ್ಲಿ ಆ ಕರುನ ಆರಾಮಾಗಿ ಎತ್ತಿಬಿಟ್ಟಿತ್ತು. ಆದರೆ ಅಷ್ಟೇ ನಾಜೂಕಾಗಿ ಇಳಿಸ್ಬಿಡ್ತಲು. ಅವನು ಏನೋ ಈ ದೊಡ್ಡ ಹಸುನ ಜೊತೆ ಫೈಟ್ ಮಾಡೋಷ್ಟು ಶಕ್ತಿ ಹಾಕಿದಾಗ ಮಧ್ಯ ಸಣ್ಣ ಕರು ಬಂದಾಗ ಎತ್ತೇ ಬಿಟ್ಟ. ಆದರೆ ಹಾಗೇ ಇಳಿಸ್ದ ಕೂಡ. ಗಾಯತ್ರಿ, ಗಾಯತ್ರಿ, ಹೀಗೆ ನಮ್ಮ ಮುಕ್ತ ಗೋಶಾಲೆಯ ಒಂದು ಬೆಳಗಿನ ನೋಟ. ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ.